ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಮಂಗಳವಾರ ಮಾರ್ನಿಂಗೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 9:30 ಆಗಿದೆ. ಸೊ ಇವತ್ತಿನ ವ್ಲಾಗಲ್ಲಿ ನೀವು ಏನು ನೋಡ್ಬೋದು ಅಂದರೆ, ಎಷ್ಟು ಸ್ವೆಟ್ ಆಗ್ತದೆ ನೋಡಿ. ಇವತ್ತಿನ ವ್ಲಾಗಲ್ಲಿ ನೀವು ಏನು ನೋಡ್ಬೋದು ಅಂದರೆ, ನನ್ನ ಒಂದು ನ್ಯೂ ಮೇಕ್ ಓವರ್ ಅಂತಲೇ ಹೇಳ್ಬೋದು. ಎಷ್ಟೊಂದು ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಓಕೆ ಹೇರ್ ಸ್ಟ್ರೈಟ್ನಿಂಗೋ, ಸ್ಮೂತ್ನಿಂಗೋ ಅಥವಾ ಕೆರಟಿನ್ ಮಾಡಿಸೋಣ ಅಥವಾ ಬೋಟೆಕ್ಸ್ ಮಾಡಿಸೋಣ ಅಂತ ಅನ್ಕೋತಾ ಇದ್ದೆ. ಬಟ್ ಅದೇನೋ ಟೈಮೇ ಸರಿ ಆಗ್ತಾ ಇರಲಿಲ್ಲ. ಆ್ಯಂಡ್ ರೂಪೇಶ್ಗೆ ಇದೆಲ್ಲ ಮಾಡಿಸೋದು ಇಷ್ಟ ಆಗಲ್ಲ. ಅವ್ರಿಗೆ ನ್ಯಾಚುರಲ್ ಆಗಿ ಹೇರ್ಸ್ ಇದ್ರೇ ಇಷ್ಟ. ಹಾಗಾಗಿ ಇಷ್ಟು ದಿವಸ ತಳ್ಕೊಂಡು ಬಂದೆ, ಓಕೆ ಫೈನಲಿ ಮಾಡಿಸ್ಬಿಡೋಣ, ನನಗೂ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಹೇರ್ಸ್ನ ಅಂತ ಅಂದ್ಕೊಂಡು ಇವತ್ತು ಕೆರಟಿನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. 2017ಇಂದ ನಾನು ಮಾಡಿಸ್ತಿದ್ದೆ. ಆಲ್ಮೋಸ್ಟ್ ಒಂದು 2 ಟೈಮ್ಸ್ ಮಾಡಿಸಿದ್ದೆ ಮುಂಚೆ. ನಾನು ಸ್ಮೂತ್ನಿಂಗ್ ಮಾಡಿಸಿದ್ದೆ. ಸ್ಮೂತ್ನಿಂಗ್ ಒಂದ್ಸಲಿ, ಇನ್ನೊಂದ್ಸಲಿನೂ ಲಾರಿಯಲ್ ಸ್ಮೂತ್ನಿಂಗೇ ಮಾಡಿಸಿದ್ದೆ. ಆ್ಯಂಡ್ ಈಗ ಕೆರಟಿನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ನ್ಯಾಚುರಲ್ ಹೇರ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಅದಾದಮೇಲೆ ಟ್ರೀಟ್ಮೆಂಟ್ ಆದಮೇಲೆ ಹೇಗಾಯಿತು ಅಂತ ತೋರಿಸ್ತೀನಿ. ಹಾಗೆ ಕೆಲವೊಂದು ಪ್ರೊಸೀಜರ್ಸ್ ಹೇಗೆ ಮಾಡ್ತಾರೆ ಏನು ಅನ್ನೋದೂ ಕೂಡ ಇರುತ್ತೆ. ನನ್ನ ಫೈನಲ್ ಲುಕ್ ಹೇಗಿರುತ್ತೆ ಆ್ಯಂಡ್ ಎಷ್ಟಾಯಿತು ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ಕೂಡ ಹೇಳ್ತೀನಿ. ನಾನು ಯೂಶ್ವಲಿ ಯಾವಾಗೂ ನನ್ನ ಸರ್ವಿಸ್ನ ತೊಗೊಳ್ಳೋದು ಅಂದರೆ, ನನ್ನ ಮೇಕ್ ಓವರ್ ಸರ್ವಿಸ್ನ ತೊಗೊಳ್ಳೋದು ನಾನು ಸ್ಟ್ರೈಟ್ ಸ್ಟುಡಿಯೋ ಇಂದಿರಾನಗರಿಂದ. ಮುಂಚೆಯಿಂದನೂ ನಾನು ಅಲ್ಲೇ ಹೋಗೋದು. ಹಾಗಾಗಿ ಇವತ್ತು ಕೂಡ ಅಲ್ಲೇ ಹೋಗ್ತಾ ಇದ್ದೀನಿ. ಇವತ್ತು ಹೇರ್ ಕೆರಟಿನ್ ಮಾಡಿಸ್ತಾ ಇದ್ದೀನಿ. ನಂತರ ಹೈಡ್ರಾ ಫೇಶಿಯಲ್, ವ್ಯಾಕ್ಸಿಂಗ್, ಥ್ರೆಡಿಂಗ್ ಎಲ್ಲ ಕಂಪ್ಲೀಟ್ ನನ್ನ ಡೇ, ಸ್ಪಾ ಡೇ ಅಂತಲೇ ಹೇಳ್ಬೋದು. ಫುಲ್ ರಿಲ್ಯಾಕ್ಸ್ ಮಾಡೋ ಅಂಥದ್ದು ಇವತ್ತಿನ ಡೇ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮೆದುವೀರ್ ಪುಟಾಣಿ ಏನು ಮಾಡ್ತಾ ಇದ್ದಾನೆ ಅಂತ. ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ತಡೀರಿ. ನೋಡಿ, ಸ್ಕೂಲಿಗೆ ಟೈಮ್ ಆಯಿತು, ಬಾರೋ ಅಂದರೆ ಆಟ ಆಡ್ತಾ ಇದ್ದಾನೆ. ಏನೇನೋ ಮಾಡೋದು. ಏನು ಮಾಡ್ತಾ ಇದೆಯಾ? ಬನ್ನಿ, ನಾನು ಹೇರ್ಸ್ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನ್ಯಾಚುರಲ್ ಆಗಿ. ನೋಡಿ, ದಿಸ್ ಈಸ್ ಮೈ ಹೇರ್ಸ್. ನೋಡಿದ್ರಾ, ಇಷ್ಟು ಲೆಂತಿ ಆಗಿದೆ. ಬ್ಯಾಕ್ ತೋರಿಸ್ತೀನಿ. ತಿಕ್ಕಿದೆ, ಬಟ್ ಏನಂದರೆ ನಂದು ಫ್ರಿಜ್ಜಿ ಹೇರ್. ತೋರಿಸ್ತೀನಿ ತಡೀರಿ ಹೆಂಗಾಗ್ಬಿಟ್ಟಿದೆ ಅಂತ. ಹೇರ್ ತೋರಿಸ್ತೀನಿ. ಸ್ಪ್ಲಿಟ್ ಸೆನ್ಸು ಫುಲ್ಲು ಫ್ರಿಜ್ಜಿ ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ಹಂಗಾಗ್ಬಿಟ್ಟಿದೆ. ಹಾಗಾಗಿ ಈ ಹೇರ್ಸು, ಇಷ್ಟುದ್ದ ಇರೋವಂಥ ಹೇರ್ಸು ಇವಾಗ ನೆಕ್ಸ್ಟು ಏನಾಗುತ್ತೆ ಅಂದರೆ ಹೇರ್ ಕಟ್ ಆಗುತ್ತೆ, ಕೆರಟಿನ್ ಆಗುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ತಿಳಿಸಿ. ನಿಮಿಷ ತಡೀರಿ, ಹಿಂಗೆ ಇಟ್ಕೊತೀನಿ, ಕಾಣಿಸ್ತಾ ಇಲ್ಲ, ಲೈಟ್ ಎಫೆಕ್ಟ್. ಎಸ್, ನೋಡಿ, ನೋಡಿದ್ರಾ, ಈ ಹೇರ್ಸ್ ಎಲ್ಲ ಹೊಟ್ಟೋಗುತ್ತೆ ಇವಾಗ. ಬಟ್ ಆದರೂ ನ್ಯಾಚುರಲ್ ಹೇರ್ಸೇ ಅಲ್ವಾ? ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಇವಾಗಿರೋವಂಥ ಹೇರ್ಸ್ ಇಷ್ಟ ಆಗ್ತಿತ್ತಾ, ಅಥವಾ ಇವಾಗ ಕೆರಟಿನ್ ಮಾಡಿಸ್ತೀನಲ್ವಾ ಅದು ಇಷ್ಟ ಆಗುತ್ತಾ ಅಂತ ನೋಡಿ. ಇಷ್ಟುದ್ದಾಯಿತು ನನ್ನ ಹೇರ್ಸ್. ಮುಂಚೆ ನಾನು ಸ್ಕೂಲ್ಗೆ ಹೋಗೋವಾಗ ನಂದು 1 ಜಡೆ 2 ಜಡೆ ಆಗ್ತಿದ್ನಲ್ಲ, 1 ಜಡೆ ಇಷ್ಟು ದಪ್ಪ ಬೀಳ್ತಿತ್ತು. ಹಿಂಗೆ ಇಟ್ಕೋಬೇಕಾಗಿತ್ತು 1 ಜಡೆ. ಇವಾಗ 2 ಜಡೆ ಸೇರಿಸಿ ಇಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ಅವಾಗ ನಮ್ಮ ಮಮ್ಮಿ ಆಚೆಗಡೆ ಒಲೆ ಇಟ್ಬಿಟ್ಟು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸ್ತಾಯಿದ್ರು. ಹೇರ್ಸ್ ಅಷ್ಟು ಚೆನ್ನಾಗಿತ್ತು. ಇವಾಗೆಲ್ಲ ಗೀಝರು, ಸೋಲಾರು, ಶಾಂಪೂಸು ಎಲ್ಲ ಕಂಟ್ಯಾಮಿನೇಟೆಡ್ ಆಗಿಬಿಟ್ಟು ಹಿಂಗಾಗ್ಬಿಟ್ಟಿದೆ ಹೇರ್ಸ್ ಎಲ್ಲ. ನೋಡಿ, ಸರಿ ಫ್ರೆಂಡ್ಸ್, ಹೋಗೋಣ ಬನ್ನಿ. ನೋಡಿ, ಈ ಥರ ಇತ್ತು ನನ್ನ ಹೇರ್ಸ್. ಅಷ್ಟೇ ಫ್ರೆಂಡ್ಸ್, ಅದಕ್ಕೆ ನನಗೆ ಯಾವುದೇ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನೋಡಿದ್ರಾ, ಅಷ್ಟೇ, ಗಂಟು ಹಾಕ್ಕೊಬಿಡೋದು. ಇದು ಬ್ರೇಕ್ಫಾಸ್ಟ್ ಮಾಡಿಸ್ಬೇಕಿನ್ನು. ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ನನ್ನ ಹೇರ್ಸ? ನಿಮ್ಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬನ್ನಿ, ಲೇಟ್ ಆಗ್ತಿದೆ, ಬೇಗ ಓಡೋಣ.
ಅಂದರೆ ಫಸ್ಟು ವ್ಯಾಕ್ಸಿಂಗ್, ಫೇಶಿಯಲ್ ಆ್ಯಂಡ್ ಐಬ್ರೋಸ್ ಮಾಡ್ತಾರೆ. ಫೇಶಿಯಲ್ ನೋಡ್ತೀನಿ, ಟೈಮ್ ಇದ್ದರೆ ಮಾಡಿಸೋದು, ಇಲ್ಲಾಂದರೆ ಏನು ಬೇಡ. ಬಿಕಾಸ್ 2 months ಬ್ಯಾಕೇ ಮಾಡಿಸಿದ್ದು, ರೆಗ್ಯುಲರ್ ಆಗಿನೂ ಮಾಡಿಸ್ತಾ ಇರಬಾರ್ದು. ಹಾಗಾಗಿ ಅಷ್ಟೇ. ನೋಡಿ ಸ್ಕಿನ್ ಎಲ್ಲ ಉಳ್ಕೊಂಡ್ಬಿಟ್ಟಿದೆ, ಚಬ್ಬಿ ಆಗಿಬಿಟ್ಟಿದ್ದೀನಲ್ಲ, ಕ್ಯೂಟಿ ಥರ. ಹ್ಯಾಪಿಯಾಗಿದ್ರೆ ದಪ್ಪ ಆಗೋಗ್ಬಿಡ್ತೀವಿ. ಅಯ್ಯೋ ದೇವ, ಹಂಗನ್ಬಿಟ್ಟು ಕಷ್ಟ ಕೊಡು ಸಣ್ಣ ಆಗಬೇಕು ಅನ್ನೋದು ಇಲ್ಲ. ಸರಿ, ಜಿಮ್ಗೆ ಹೋಗ್ಬಿಟ್ಟು ಸಣ್ಣ ಆಗಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಇವಾಗ ಫಸ್ಟು ವ್ಯಾಕ್ಸಿನ್ ಮಾಡಿಸ್ಕೊಂಬಿಟ್ಟು ಥ್ರೆಡಿಂಗ್ ಮಾಡಿಸ್ಕೊಂಡು ನಂತರ ಕೆರಾಟಿನ್ಗೆ ಹೋಗೋಣ. ಓಕೆ. ವ್ಯಾಕ್ಸಿಂಗ್ ಎಲ್ಲ ಮುಗೀತು. ಹಾರ್ಡೆಸ್ಟ್ ಪಾರ್ಟ್ ಈ ಸರ್ವಿಸ್ ತಗೊಳ್ಳೋದ್ರಲ್ಲಿ ಅಂದರೆ ಈ ವ್ಯಾಕ್ಸಿಂಗ್ ಅಪ್ಪ. ಪರ ಅಂತ ಕಿತ್ತಾಗ ಅದರಲ್ಲೂ ನನ್ನ ಹೇರ್ ರೂಟ್ಸ್ ಎಲ್ಲ ಒಂದು ತುಂಬಾ ಸ್ಟ್ರಾಂಗ್ ಆಯ್ತು. ಥ್ರೆಡ್ಡಿಂಗ್ ಮಾಡೋವಾಗೂ ಅಷ್ಟೇ, ಅವ್ರು ನನಗೆ 2 ಐಬ್ರೋಸ್ ಮಾಡಿಸೋ ಅಷ್ಟರಲ್ಲಿ ಒಂದು 5 ರಿಂದ 6 ಸಲ ಅವ್ರ ಥ್ರೆಡ್ ಕಟ್ ಆಗಿರುತ್ತೆ. ಅಷ್ಟು ಥಿಕ್ ಹೇರ್ಸ್, ನಂದು ಥಿಕ್ ಗ್ಲ್ಯಾನ್ಸ್ ಇದೆ. ಆ್ಯಂಡ್ ಈಗ ಸ್ಟ್ರೈಟ್ನಿಂಗ್ ಮಾಡಿಸೋಣ ಅಂತ, ಕೆರಟಿನ್ ಮಾಡಿಸೋಣ ಅಂತ ಬಂದೆ. ನೀವು ನೋಡ್ಬೋದು ನನ್ನ ಹೇರ್ಸ್ ಹೆಂಗಿತ್ತು ಅಂತ. ಆ್ಯಂಡ್ ನೆಕ್ಸ್ಟ್ ಹೇಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಕೂಡ ತೋರಿಸ್ತೀನಿ. ಮುಂಚೆ ಅವರು ನಮಗೆ ಹೇರ್ ಹೇಗಿದೆ ನೋಡ್ಬಿಟ್ಟು, ಟೆಕ್ಸ್ಚರ್ ನೋಡ್ಬಿಟ್ಟು ಫಸ್ಟ್ ಅವ್ರು ಎಂಕ್ವೈರಿ ಎಲ್ಲ ಮಾಡ್ತಾರೆ. ನೀವು ಮಾಮ ಎಷ್ಟು ಮಂತ್ಸ್ ಇದೆ ಬೇಬಿಗೆ, 1 yearವರೆಗೂ ಮಾಡಿಸೋ ಹಾಗಿಲ್ಲ, ಪ್ರೆಗ್ನೆನ್ಸಿ ಇದ್ರೆ ಯಾವುದಾದ್ರೂ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಇದ್ರೆ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಅವರು ನಮ್ಮ ಹೇರ್ಗೆ ಓಕೆ ಕೆರಾಟಿನ್ಗೆ ಹೋಗ್ಬೇಕಾ, ಸ್ಮೂತ್ನಿಂಗ್ ಹೋಗ್ಬೇಕಾ, ಬೊಟ್ಯಾಕ್ಸ್ಗೆ ಹೋಗ್ಬೇಕಾ ಅನ್ನೋದನ್ನೆಲ್ಲ ಅವ್ರು ಸಜೆಸ್ಟ್ ಮಾಡ್ತಾರೆ. ಸೊ ಲಾಸ್ಟ್ ಟೈಮೇ ನನಗೆ ಸಜೆಸ್ಟ್ ಮಾಡಿದ್ರು, ಕೆರಾಟಿನ್ಗೆ ಹೋಗಿ ನಿಮ್ಮದು ಹೇರ್ ನ್ಯಾಚುರಲ್ ಆಗೂ ಇರುತ್ತೆ, ಜಾಸ್ತಿ ಸ್ಟ್ರೈಟ್ನ್ ಮಾಡಿಸಿರೋ ಥರನೂ ಇರಲ್ಲ, ಪೋಕಿ ಹೇರ್ಸ್ ಥರನೂ ಇರೋದಿಲ್ಲ ಅಂತ ಹೇಳಿದರು. ಸರಿ ಓಕೆ ಆಯಿತು ಅಂದ್ಬಿಟ್ಟು ನಾನು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಇವತ್ತು ನನಗೆ ಟೈಮ್ ಬಂತು, ಮಾಡಿಸ್ಬಿಡೋಣ ಸಾಕು, ನನ್ನನ್ನು ಸ್ವಲ್ಪ ನಾನೇ ಚೇಂಜಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದು. ಆ್ಯಂಡ್ ಫಸ್ಟು ಅವರು ನಮಗೆ ಹೇರ್ ವಾಶ್ ಮಾಡ್ತಾರೆ. ಶಾಂಪೂ ವಾಶ್ ಮಾಡಿದ್ಮೇಲೆ ಬಂದು ಹೇರ್ ಸ್ವಲ್ಪ ಡ್ರೈ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಂದೇ ಕ್ರೀಮ್ನ ಅಪ್ಲೈ ಮಾಡೋದು. ಇವಾಗ ನೀವು ಸ್ಮೂತ್ನಿಂಗ್ ಎಲ್ಲ ಹೋದರೆ ಫಸ್ಟ್ ವಾಶು, ಆಮೇಲೆ ಒಂದು ಕ್ರೀಮ್ ಅಪ್ಲೈ, 1 hour ಆದಮೇಲೆ ತಿರ್ಗಾ ವಾಶು, ಇನ್ನೊಂದು ಕ್ರೀಮ್ ಅಪ್ಲೈ ಮಾಡಿ, ಆ ಥರ ಪ್ರೊಸೀಜರ್ಸ್ ಇರುತ್ತೆ. ಸೊ ಕೆರಾಟಿನಲ್ಲಿ ಸಿಂಪಲ್ ಪ್ರೊಸೀಜರು 2.5 hour ಮುಗ್ದೋಗುತ್ತೆ. ನಿಮ್ಮ ಹೇರ್ ಲೆಂತ್ನ ಮೇಲೆ ಡಿಪೆಂಡ್ ಆಗುತ್ತೆ ಮಾಡೋವಂಥದ್ದು. ಸೊ ಇಲ್ಲಿ ಫಸ್ಟು ವಾಶ್ ಮಾಡಿ ಹೇರ್ ಡ್ರೈ ಮಾಡಿ ಅವರು ಕ್ರೀಮ್ನ ಅಪ್ಲೈ ಮಾಡ್ತಾರೆ. ಕ್ರೀಮ್ನ ಅಪ್ಲೈ ಮಾಡಿ 1 hour ಅದನ್ನ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ನಂತರ ಹೇರ್ ವಾಶ್ ಮಾಡ್ತಾರೆ. ಅಷ್ಟೇ, ಇನ್ನೇನು ಮಾಡಲ್ಲ, ಇಷ್ಟೇ ಪ್ರೊಸೀಜರು, ಸಿಂಪಲ್. ಕೆರಾಟಿನಲ್ಲೂ ಪ್ರೋಟೀನ್ ಟ್ರೀಟ್ಮೆಂಟ್ ಕೂಡ ಇದೆ. ಬೊಟ್ಯಾಕ್ಸಲ್ಲಿ ಕಂಪ್ಲೀಟ್ ಪ್ರೋಟೀನ್ ಟ್ರೀಟ್ಮೆಂಟ್ ನಿಮಗೆ. ಸೊ ಇದರಲ್ಲಿ ಏನಂದರೆ ಸ್ವಲ್ಪ ಹೇರ್ ಡ್ಯಾಮೇಜ್ ಅನ್ನೋದಾಗುತ್ತೆ ಕೆರಾಟಿನಲ್ಲಿ. ಸೊ ಬೊಟ್ಯಾಕಲ್ಲಿ ಡ್ಯಾಮೇಜ್ ಅನ್ನೋದೇ ಆಗೋದಿಲ್ಲ, ಅದು ಕಂಪ್ಲೀಟ್ ನಮಗೆ ಪ್ರೋಟೀನ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಸ್ಮೂತ್ನಿಂಗ್ ಅದಕ್ಕೆಲ್ಲ ಹೋದರೆ ಕಂಪ್ಲೀಟ್ ಅವ್ರು ನಮ್ಮ ಹೇರ್ ಗ್ಲ್ಯಾನ್ಸ್ನ ಡ್ಯಾಮೇಜ್ ಮಾಡಿ ನಮ್ಮ ಹೇರ್ನ ಫ್ರೀಸ್ ಮಾಡಿ ನಮಗೆ ಸ್ಟ್ರೈಟಾಗಿ ಕೂರಿಸೋವಂಥದ್ದು. ಇದು ನಮಗೆ ಫಸ್ಟ್ ಡೇ ಸೆಕೆಂಡ್ ಡೇ ಪೋಕಿಯಾಗೆ ಕಾಣಿಸುತ್ತೆ, ಸ್ಟ್ರೈಟ್ನಿಂಗ್ ಮಾಡಿಸಿರೋ ಥರನೇ ಕಾಣಿಸುತ್ತೆ. ಆಫ್ಟರ್ ಫಸ್ಟ್ ವಾಶ್ ನಮಗೆ ನ್ಯಾಚುರಲ್ ಹೇರ್ಸ್ ಥರ ಕಾಣಿಸುತ್ತೆ. ಅದನ್ನು ಕೂಡ ನಾನು ನಿಮಗೆ ಮುಂದೆ ಬರುವಂಥ ವಿಡಿಯೋಸಲ್ಲಿ ಹೇಳ್ತೀನಿ. ನಮಗೆ ಕ್ರೀಮ್ ಎಲ್ಲ ಅಪ್ಲೈ ಮಾಡಿಬಿಟ್ಮೇಲೆ ಕಾಫಿ ಕೊಟ್ಟರು ಅವರೇ ಕಾಂಪ್ಲಿಮೆಂಟ್ರಿ. ಸೊ ಕಾಫಿ ಕುಡ್ದಾದ್ಮೇಲೆ ಆ ಕ್ರೀಮ್ ಅಪ್ಲೈ ಮಾಡಿದ್ರಲ್ಲ ಅದನ್ನು ಡ್ರೈ ಮಾಡ್ತಾ ಇದ್ದಾರೆ ನೋಡಿ. ಇವಾಗೆಲ್ಲ ಡ್ರೈ ಮಾಡಿದ್ಮೇಲೆ ತಿರ್ಗಾ ವಾಶ್ ಮಾಡ್ತಾರೆ. ಸೊ ಏನಪ್ಪ ಅಂದರೆ ಲಾಸ್ಟ್ ಟೈಮ್ ನಾನು 2 ಸಲ ನಾನು ಇದು ಸ್ಟ್ರೈಟ್ನಿಂಗ್ ಮಾಡಿಸಿದ್ನಲ್ಲ ನನ್ನ ಹೇರ್ಗೆ, ನಂದು ಫುಲ್ಲು ಫ್ರಿಝಿ ಹಾಗೆ ಫುಲ್ಲು ಏನಂತಾರೆ ಡ್ರೈ ಹೇರ್ಸು. ಹಾಗಾಗಿ ನಾನು ಫಸ್ಟ್ ಮಂತ್ ಕಂಪ್ಲೀಟಾಗಿ ನಾನು ಆಯಿಲೆಲ್ಲ ಅಪ್ಲೈ ಮಾಡಿರಲಿಲ್ಲ. ಅದೆಲ್ಲ ಮಾಡಿಸಿದ್ಮೇಲೆ 1 month ಆದಮೇಲೆ ನನಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ವೀಕ್ಲಿ ಒನ್ಸ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೆ, ವೀಕ್ಲಿ ಟ್ವೈಸ್ ಹೆಡ್ ಬಾತ್ನ ಮಾಡ್ತಾ ಇದ್ದೆ. ಹಂಗೆ ಮಾಡಿ ನನಗೆ ಆಲ್ಮೋಸ್ಟ್ 6 months ಆ ಸ್ಟ್ರೈಟ್ನಿಂಗ್ ಅನ್ನೋದಿತ್ತು. 6 months ಆದಮೇಲೆ ನನಗೆ ಹೇರ್ ಗ್ರೋತ್ ಅನ್ನೋದು ಶುರುವಾಯಿತು. ಸೊ ಅದು ಹೆಂಗಾಗ್ಬಿಟ್ಟಿತ್ತು ಅಂದರೆ ಕುದುರೆ ಜುಟ್ಟು ಥರ ಆಗ್ಬಿಟ್ಟಿತ್ತು. ಮೇಲೆ ಎಲ್ಲ ಗುಂಗುರು ಕೂದಲಿತ್ತು, ಅಂದರೆ ರಿಂಕಲ್ ಹೇರ್ಸ್ ಇತ್ತು, ಕೆಳಗಡೆ ನನಗೆ ಸ್ಟ್ರೈಟ್ನ್ ಇತ್ತು. ಅದು ಹೆಂಗೆ ಪೋಕಿ ಆಗಿಬಿಟ್ಟಿತ್ತು ಅಂದರೆ ಹಿಂಗೆ ಫುಲ್ಲು ಅದು ಯಾವುದೋ ರವಿಚಂದ್ರನ್ ಮೂವಿಯಲ್ಲಿ ಇತ್ತಲ್ಲ, ಒಂದು ಹುಡುಗಿ ಹೇರ್ ಸ್ಟೈಲಿಂಗ್ ಮೇಲೆ ಹಾಕ್ಕೊಂಡು ಹಿಂಗೆ ಪಿಕ್ಚರ್ ಸಿಕ್ಕಿದ್ರೆ ಇಲ್ಲ ಹಾಕ್ತೀನಿ, ಆ ಥರ ಇತ್ತು. ಎಲ್ಲರೂ ರೇಗಿಸ್ತಾ ಇದ್ರು ನನಗೆ ನಮ್ಮ ಕಾಲೇಜಲ್ಲಿ. ಆಮೇಲೆ ನಾವು ಸ್ಪೆಷಲಿ ನಮ್ಮ ಅಮ್ಮಮ್ಮ ಅವ್ರು ಊರಿಗೆ ಹೋಗ್ಬಿಟ್ರೆ ಅಂತೂ ಎಲ್ಲರೂ ರೇಗಿಸ್ತಾ ಇದ್ರು. ನನಗಂತೂ ಯಾವಾಗ ಕಟ್ ಮಾಡಿಸ್ತೀನಿ ಅಂದ್ಕೊಂಡು ಫುಲ್ಲು ಕಟ್ ಮಾಡಿಸ್ಬಿಟ್ಟಿದ್ದೆ.
ಅದಾದ್ಮೇಲೆ ಹೇರ್ಸ್ ತಿರ್ಗಾ ಗ್ರೋತ್ ಆಗಿ ಇಷ್ಟುದ್ದ ಆಗಿದೆ. ಇವಾಗ ತಿರ್ಗಾ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಕೆರೆಟಿನ್ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಸೊ ಇದು ಎಷ್ಟು ದಿವಸ ಇರುತ್ತೆ ಏನು ಅಂದ್ಬಿಟ್ಟು ನೋಡ್ಬೇಕು. ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ನಿಮ್ಮ ಹೇರ್ಗೆ ಒಂದು 3 to 4 months ಇದ್ರೆ ಜಾಸ್ತಿ ಮೇಡಮ್ ಅಂತ ಅಂದ್ರು. ನನಗೆ ಲಾಂಗ್ ಟೈಮ್ ಕೂಡ ಬೇಡ. ಆಮೇಲೆ 3 to 4 months ಆದ್ಮೇಲೆ ಬಂದು ಟಚ್ಅಪ್, ಇದಕ್ಕೆ ಟಚ್ಅಪ್ಸ್ ಎಲ್ಲ ಇಲ್ಲ, ಸಾರಿ ನಾನು ಕೇಳಿದೆ ಅವ್ರನ್ನ, ಟಚ್ಅಪ್ ಮಾಡಿಸ್ಬೋದು 3-4 months ಆದ್ಮೇಲೆ ಅಂತ ಕೇಳಿದೆ. ಕೆರೆಟಿನ್ ನಲ್ಲಿ ಟಚ್ಅಪ್ಸ್ ಇಲ್ಲ, ತಿರ್ಗಾ ನೀವು ಫಸ್ಟ್ ಇಂದ ಮಾಡಿಸ್ಬೇಕು. ಅವಾಗ ನೋಡ್ತೀನಿ ನಂಗೆ ಮಾಡಿಸ್ಬೇಕು ಅಂತ ಅಂದ್ರೆ ಸೆಕೆಂಡ್ ಟೈಮ್ ಮಾಡಿಸೋದು, ಇಲ್ಲ ಅಂತಂದ್ರೆ ಬೇಡ ಅಂದ್ಬಿಟ್ಟು ಕ್ಲೀನಾಗಿ ಹೇರ್ ಕಟ್ ಮಾಡಿಸ್ಬಿಟ್ಟು ತಿರ್ಗಾ ನ್ಯಾಚುರಲ್ ಹೇರ್ಸು ಬರ್ಸೋ ಥರ ಮಾಡೋಣ ಅಂತ ಅನ್ಕೊಂಡೆ. ಆ್ಯಂಡ್ ಫೈನಲಿ ಅವ್ರು ತಿರ್ಗಾ ನಂದು ಶಾಂಪೂ ವಾಶ್ ಎಲ್ಲ ಆದಮೇಲೆ ತಿರ್ಗಾ ಹೇರ್ ಡ್ರೈ ಮಾಡಿ ಈ ಥರ ಸ್ಟ್ರೈಟ್ನಿಂಗ್ ಮಾಡಿದ್ರು. ನಿಜವಾಗ್ಲೂ ನನಗಂತೂ ಎಷ್ಟು ಕೋಪ ಬಂತು ಅಂದರೆ ಅಷ್ಟು ಕೋಪ ಬಂತು. ಹೆಂಗೆ ಎಳಿತಾರೆ ಗೊತ್ತಾ ಕೂದಲನ್ನ. ಎಲ್ಲರೂ ಹೇಳ್ತಾರಲ್ಲ ಈ ಕೆರೆಟನ್ ಎಲ್ಲ ಆದಮೇಲೆ ಹೇರ್ ಫಾಲ್ ಆಗುತ್ತೆ ಅಂತ. ಯಾಕಾಗುತ್ತೆ ಗೊತ್ತಾ? ನೋಡಿ ಎಷ್ಟು ಉದ್ರಿದೆ ನೋಡಿ. ಯಾಕೆ ಅಂತ ಅಂದರೆ ನಾವು ವಾಶ್ ಮಾಡಿ ಆ ವೆಟ್ ಹೇರಲ್ಲೇ ಅವರು ಎಷ್ಟು ಜೋರಾಗಿ ಅಷ್ಟು ಟೆಂಪರೇಚರ್ ಇಟ್ಕೊಂಡು ಪಟ ಪಟ ಹಿಂಗೆ ಎಳಿತಾ ಇರ್ತಾರ, ನಮ್ಮ ಗ್ಲ್ಯಾಂಡ್ಸ್ ಎಲ್ಲ ಲೂಸ್ ಆಗಿಬಿಡುತ್ತೆ. ನೆಕ್ಸ್ಟ್ 1 month ಅಷ್ಟು ನಾವು 1 monthವರೆಗೂ ನಾವು ಏನು ಬಾಚ್ತಾ ಹೇರ್ ಲೂಸ್ ಆಗಿರುತ್ತಲ್ಲ, ಅವಾಗ ಹೇರ್ ಫಾಲ್ ಅನ್ನೋದು ಆಗುತ್ತೆ. ಸೊ ನನಗೆ ಲಾಸ್ಟ್ 2 times ಮಾಡಿದಾಗೂ ನನ್ನ ಹೇರ್ ಫಾಲ್ ಅನ್ನೋದೇನು ಆಗಿರಲಿಲ್ಲ. ಆ್ಯಂಡ್ ಇವಾಗ ಅವ್ರು ಅಷ್ಟು ಜೋರಾಗಿ ಎಳ್ದು ಅಷ್ಟು ಕೂದಲು ಉದುರಿತ್ತು. ಆ್ಯಂಡ್ ಲೈಟಾಗೆ ಟ್ರಿಮ್ ಮಾಡಿಸ್ದೆ ಅಷ್ಟೇ ಹೇರ್. ಸೊ ನೆಕ್ಸ್ಟ್ ಅಂಜಲಿನ ಸ್ವಲ್ಪ ಬ್ಯುಸಿ ಇದ್ಲು, ನಾನು ಅಂಜಲಿನ ಹತ್ರನೇ ಹೇರ್ ಕಟ್ ಎಲ್ಲ ಮಾಡಿಸೋದು. ಸೊ ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್, ನನಗೆ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ಈ ಥರ ಕಾಣ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು? ಫಸ್ಟ್ ಇರೋ ಅಂಥ ಹೇರ್ ಸ್ಟೈಲ್ ಇಷ್ಟ ಆಯ್ತಾ? ಆ್ಯಂಡ್ ಈ ಹೇರ್ ಸ್ಟೈಲ್ ಇಷ್ಟ ಆಯ್ತಾ? ನನಗೆ ಯಾವುದು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು ಅಷ್ಟೇ ಜಸ್ಟ್. ಆ್ಯಂಡ್ ಕಮಿಂಗ್ ಟು ಪ್ರೈಸ್ ಎಷ್ಟಾಯಿತು ಅಂತ ನೀವು ಕೇಳಿದ್ರೆ, ನನಗೆ ಕಂಪ್ಲೀಟಾಗಿ ಕೆರೆಟಿನ್ ಟ್ರೀಟ್ಮೆಂಟು 7,800 rupees ಪ್ಲಸ್ GST ಆಯಿತು. ಅವತ್ತು ಆಫರ್ ರನ್ ಆಗ್ತಿತ್ತು, ಅದಕ್ಕೋಸ್ಕರ ನನಗೆ 7.5 ಆಯಿತು. ಸೊ ನೀವು ಬೇರೆ ಟೈಮಲ್ಲೆಲ್ಲ ಹೋಗ್ತೀನಿ ಅಥವಾ ಬೇರೆ ಕಡೆ ಎಲ್ಲ ಹೋಗ್ತೀರಾ, ನನಗೆ ಈ ಲೆಂತ್ಗೆ 12,000 to 13,000 ಆಗುತ್ತೆ. ಲಾಸ್ಟ್ ಟೈಮ್ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದಾಗ 14,000 rupees ಆಗಿತ್ತು. ಫಸ್ಟ್ ಟೈಮ್ ಮಾಡಿಸಿದಾಗ ಅರೌಂಡ್ 12,000 rupees ಏನೋ ಆಗಿತ್ತು. ಪ್ಲಸ್ ಶಾಂಪೂಸು ಅದಕ್ಕೆಲ್ಲ ಅವ್ರು ಸಪ್ರೇಟ್ ನನಗೆ ಆಲ್ಮೋಸ್ಟ್ 4,000 or 5,000 ಶಾಂಪೂಸ್ಗೆ ಪೇ ಮಾಡಿದೆ ಲಾಸ್ಟ್ ಟೈಮು. ಈ ಟೈಮ್ ಬಂದ್ಬಿಟ್ಟು ಕೆರೆಟನ್ಗೆ 7,800 rupees ಪೇ ಮಾಡಿದೆ. ಜೊತೆಗೆ ಥ್ರೆಡ್ಡಿಂಗು, ವ್ಯಾಕ್ಸಿಂಗು, MK ಶಾಂಪೂಸ್ ತಗೊಂಡೆ. ಸೊ ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ನಿಮಗೆ, ನೆಕ್ಸ್ಟ್ ವಿಡಿಯೋಲಿ ಯಾವ ಶಾಂಪೂಸ್ ತಗೊಂಡೆ, ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ರೀಸನಬಲ್ ಆಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಶಾಂಪೂಸು, ನಂದು ಕೆರೆಟಿನ್ ಟ್ರೀಟ್ಮೆಂಟು, ಥ್ರೆಡ್ಡಿಂಗು, ವ್ಯಾಕ್ಸಿಂಗು ಇಷ್ಟೆಲ್ಲ ಸೇರಿಸಿ ನಂಗೆ ಬಿಲ್ ಬಂದು 12,800 rupees ಅಷ್ಟು ಆಯಿತು. ಸೊ ನೋಡಿದ್ರಲ್ಲ, ಇಷ್ಟು ಅಂದರೆ ಆಲ್ಮೋಸ್ಟ್ 13,000 rupees ಇಟ್ಕೊಳ್ಳಿ, 13,000 rupees ಖರ್ಚಾಯಿತು. ಸೊ ಶಾಂಪೂಸ್ ಕೂಡ ಇಸ್ಕೊಂಡೆ. ಮಧ್ಯದಲ್ಲಿ ಹೊಟ್ಟೆ ಕೂಡ ಹಶ್ವಾಗ್ತಿತ್ತು. ನಾನು ಮೆಕ್ಡಾನಲ್ಸ್ ಇಂದ ಬರ್ಗರ್ ಕೂಡ ಆರ್ಡರ್ ಮಾಡ್ಕೊಂಡು ತಿಂದೆ. ಸೊ ನನ್ನ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದ್ರ ಆಪೋಸಿಟ್ ಅಲ್ಲೇ ಮೀಶೋ ಇದೆ. ಸೊ ಮೀಶೋ ಅಂತೀನಿ, ಮಿನಿಸೋ ಇದೆ. ಸೊ ಮಿನಿಸೋಗೆ ಹೋಗಿದ್ದೆ. ಏನಕ್ಕೆ ಅಂತಂದರೆ ಈ ಥರ ಏನಂತಾರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರುತ್ತಲ್ಲ, ಅದನ್ನ ತಕ್ಕೊಳ್ಳೋಕ್ಕೆ ನಂಗೆ ಮಾಸ್ಕ್ ಬೇಕಾಗಿತ್ತು. ಎವ್ರಿ ಟೈಮ್ ನಾನು ಇಂದ್ರಾನಗರ್ಗೆ ಬಂದಾಗ ಮಿನಿಸೋ ಹೋಗ್ತೀನಿ. ಈ ಥರ ಚಿಕ್ಕ ಕ್ಯೂಟ್ ಐಟಮ್ಸ್ ಎಲ್ಲ ಚೆನ್ನಾಗಿರೋದು ಸಿಗುತ್ತೆ. ಮನೆಗೆ ಬರೋ ದಾರಿಯಲ್ಲಿ ಹಾಗೆ ಯದುವೀರ್ ಸ್ಕೂಲ್ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಬರೋವಾಗ ಹಾಗೆ ಕಬ್ಬಿನ ಹಾಲು ಕುಡ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಬನ್ನಿ ಸಂಜೆ ರೂಪೇಶ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಈವ್ನಿಂಗ್ ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಯದುವೀರ್ನ ಕರ್ಕೊಂಡು ಮನೆಗೆ ಬಂದು ಬರೋ ದಾರಿಯಲ್ಲ ಮತ್ತೆ ಯದುವೀರ್ ಇಬ್ಬರನ್ನೂ ಕರ್ಕೊಂಡು ಬರೋವಾಗ ಅತ್ತೆನ ಯದುವೀರ್ನ ಇಬ್ಬರನ್ನೂ ಕರ್ಕೊಂಡು ತರಕಾರಿ ಎಲ್ಲ ತೊಗೊಬಂದಿದ್ದೀನಿ. ಆ್ಯಂಡ್ ರೂಪೇಶ್ಗೋಸ್ಕರ ಚಿಕನ್ನ ಕುಕ್ ಮಾಡೋಣ ಅಂತ ಅಂದ್ಕೊಂಡು ನೀವು ನೋಡ್ಬೋದು ತರಕಾರಿ ಎಲ್ಲ ತಂದಿಟ್ಟಿದ್ದೀನಿ. ಇಲ್ಲಿ ಚಿಕನ್ ಇದೆ, ಅಲ್ಲಿ ತರಕಾರಿ ಇದೆ, ಎಲ್ಲ ಸಪ್ರೇಟ್ ಮಾಡಬೇಕು. ಇವಾಗ ಕುಕ್ಕಿಂಗ್ ಮಾಡಬೇಕು. ನನ್ನ ರೆಸಿಪಿ ಎಲ್ಲ ಏನೂ ತೋರಿಸಲ್ಲ, ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ. ಆ್ಯಂಡ್ ನಮ್ಮ ಮತ್ತೆ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ನನ್ನ ಹೇರ್ ಸ್ಟೈಲ್ ನೋಡಿ ತುಂಬ ಚೆನ್ನಾಗಿದೆ, ಆದರೆ ನ್ಯಾಚುರಲ್ ಹೇರ್ಸ್ ಥರ ಇಲ್ಲ, ವಿಗ್ ಥರ ಇದೆ ಅಂತ ಅಂದ್ಬಿಟ್ರು. ಇಟ್ಸ್ ಓಕೆ. ಆ್ಯಂಡ್ ರೂಪೇಶ್ ರಿಯಾಕ್ಷನ್ ಹೇಗಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಅಡುಗೆ ಮಾಡೋಕ್ಕೆ ಇಟ್ಬಿಟ್ಟು ಅಷ್ಟೊತ್ತಲ್ಲಿ ಕೆಲಸದ ಆಂಟಿ ಬರ್ತಾರೆ. ಪಾತ್ರೆ ಎಲ್ಲ ಇದೆ ತೊಳೆಯೋದು, ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾರೆ ಅವರು. ನಾನು ಅವಾಗ ಕೂತ್ಕೊಂಡು ಯದುವೀರ್ಗೆ ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಟೀಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಬೇಕು. ಇವಾಗ ಚಿಕನ್ ಮಾಡೋಕ್ಕೆ ಇಟ್ಬಿಡೋಣ, ಓಕೆನಾ? ಆ್ಯಂಡ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ನನ್ನ ಈ ಹೇರ್ ಸ್ಟೈಲ್, ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಾಸ್ತಿ ಓವರಾಗಿ ಆಡ್ತಾ ಇದ್ದೀನಿ ಅಂತ ಗೊತ್ತಾಯಿತು. ಏನೋ ಎಕ್ಸೈಟ್ಮೆಂಟ್, ಇಷ್ಟು 1000 ಕೊಟ್ಟು ಮಾಡಿಸಿದ್ದೀನಲ್ಲ, ಎಷ್ಟಾಯಿತು ಶಾಂಪೂ ಬಗ್ಗೆ ಎಲ್ಲ ನಾಳೆ ಹೇಳ್ತೀನಿ, ಆಯಿತಾ? ಆ್ಯಂಡ್ ಬನ್ನಿ ಇವಾಗ ಬೇಗ ಕುಕ್ ಮಾಡೋಣ. ಎಷ್ಟುದ್ದ ಐತೆ ನೋಡು.
ಕರೆಕ್ಟ್ ಆಗಿದೆ, ಇನ್ನ ಉದ್ದ ಬಂದಿದೆ. ಇಷ್ಟೇ ಇದ್ದೀನಿ ನನ್ನ ಹೇರ್ಸ್ ಇವಾಗ ಉದ್ದ ಆಗಿದೆ. ಇಷ್ಟ ಆಯ್ತಾ? ನಿನ್ಗೋಸ್ಕರ ಏನ್ ಮಾಡಿದ್ದೀನಿ ನೋಡು. ಚಿಕನ್. ಸೊ ಮಚ್ ಆಫ್ ಲವ್ ನಿನ್ ಮೇಲೆ. ಅದಕ್ಕೆ ಐಸ್ ಕ್ರೀಮ್ ತಂದಿಟ್ಬಿಡು, ಕರ್ಗೋಗ್ಬಿಡುತ್ತೆ. ಸರಿ ಆಯ್ತು, ತರ್ಸೋಣ ಬಿಡ, ಅಷ್ಟೇ ತಾನೆ. ಓಕೆ, ಹೆಂಗಿತ್ತು ಡೇ? ಏನ್ ಅನ್ನಿಸ್ತು? ಚೆನ್ನಾಗಿದ್ದೀನಾ? ನಿಜವಾಗ್ಲೂ ಹೇಳೋ. ಓಕೆನಾ? ನಿನ್ನ ಬರ್ಡೇಗೆ ನಾನು ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ ನೋಡು. ಓಕೆ ಬಾ, ಊಟ ಮಾಡೋಣ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ರೂಪೇಶ್ ರಿಯಾಕ್ಷನ್ ಹೇಗಿತ್ತು ಅಂತ. ಹೆಂಗೆ ಅನಿಸ್ತಾ ಇದೆ? ನಿಂಗೆ ಇಷ್ಟ ಆಗಿಲ್ಲ ತಾನೆ? ನಿಂಗೆ ಕರ್ಲಿಯರೇ ಇಷ್ಟ. ಹಂಗಲ್ಲ, ಕೂದಲು ಹಾಳಾಗಿ ಹೋಗುತ್ತೆ ಅಂತ ಅಷ್ಟೇ. ಹಾಳಾಗಿ ಹೋಗಾಯ್ತು, ಇವಾಗ ಏನು ಮಾಡೋಕ್ಕಾಗುತ್ತೆ? ಚೆನ್ನಾಗಿದ್ದೀನೋ ಇಲ್ಲ? ಫುಲ್ಲು ರಿಂಕಲ್ ಬರುತ್ತಲ್ಲ, ಅದು ಮಾಡಿಸ್ಲಾ? ಹಾಂ, ಮಾಡಿಸ್ಬೋದು, ಆದರೆ ಮೇಂಟೆನೆನ್ಸ್ ಕಷ್ಟ, ಅದು ಸಿಕ್ಕಾಪಟ್ಟೆ ಕಷ್ಟ. ಸರಿ ಫ್ರೆಂಡ್ಸ್, ಬೇಗ ಹೋಗಿ ಊಟ ಮಾಡ್ಕೊಳ್ಳೋಣ. ಮುದ್ದೆ ಮಾಡ್ತೀನಿ, ರೈಸ್ ಮಾಡ್ತೀನಿ, ಸಾಂಬಾರು ರೆಡಿಯಾಗಿದೆ. ನಾಟಿ ಸ್ಟೈಲಲ್ಲಿ ಸ್ವಲ್ಪ ಏನಂತಾರೆ ಪುದೀನ, ಕೊತ್ತಂಬರಿ ಇದೆಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ನೋಡಿದೆ ನಾನು. ಬೇಗ ಬೇಗ ಊಟ ಮಾಡ್ಕೊಳ್ಳೋಣ, ಓಕೆನಾ? ಊಟ ಎಲ್ಲ ಮುಗಿಸ್ಕೊಂಡು ನಾನು ತಂದಿದ್ನಲ್ಲ ಚಾರ್ಕೋಲ್ ಮಾಸ್ಕ್, ಸೊ ಅದನ್ನ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೆ. ನೋಡಿ ಹೇಗಿದೆ, ಕಾಮಿಡಿ ಆಗಿದ್ದೀನಿ ಅಲ್ವಾ? ಸೊ ನಾನು ಹಾಕ್ಕೊಂಡೆ. ರೂಪೇಶ್ಗೆ ಬಾ ಹಾಕ್ತೀನಿ ಅಂತ ರೂಪೇಶ್ಗೂ ಬಲವಂತ ಮಾಡಿ ಹಾಕಿ, ಅಲ್ಲಿ ರೂಪೇಶ್ ಇದ್ದಾರೆ ನೋಡಿ, ಯದುವೀರ್ ಅದನ್ನ ನೋಡ್ಬಿಟ್ಟು ಕಿತ್ತಾಕಕ್ಕೆ ಹೋಗ್ತಾ ಇದ್ದ. ಇದು ಓಕೆ, ಏನು ಅಪ್ ಟು ಮಾರ್ಕ್ ಎಲ್ಲ ಇಲ್ಲ. ಜಸ್ಟ್ ಒಂದು 100 ನಿಮಗೆ ವೈಟ್ ಹೆಡ್ಸ್ ಇದ್ರೆ ಅದನ್ನೊಂದು 5 to 6 ಪೀಸ್ ವೈಟ್ ಹೆಡ್ಸ್ ಓಪನ್ ಆಗುತ್ತೆ ಅಷ್ಟೇ. ಸೊ ಆರಾಮಾಗಿ ನೀವು ಅದಕ್ಕೆ ವೈಟ್ ಹೆಡ್ಸ್ ರಿಮೂವರೇ ಬರುತ್ತೆ ಪಿನ್ನು. ಸೊ ಅದನ್ನು ತೊಗೊಂಡು ಸ್ವಲ್ಪ ಸ್ಟೀಮ್ ತೊಗೊಂಡ್ಬಿಟ್ರೆ ಸೊ ಅದನ್ನೆಲ್ಲ ತೆಗೆದುಬಿಡ್ಬೋದು ಈಸಿಯಾಗಿ. ಸೊ ನಾನು ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನಾಟ್ ವರ್ತ್. ಸೊ 260 ರೂಪೀಸ್ ಏನೋ ಇತ್ತು. ಸೊ ನಾಟ್ ವರ್ತ್ ಅಂತ ಹೇಳ್ತೀನಿ. ಆ್ಯಂಡ್ ಕಾಮಿಡಿ ಆಗಿತ್ತು. ಈ ಥರ ಹಸ್ಬೆಂಡ್ ಆ್ಯಂಡ್ ವೈಫ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡೋದೇ ಒಂದು ಖುಷಿ ಅಲ್ವಾ? ಸೊ ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ನೈಟ್ ಸ್ಕಿನ್ ರೋಟೀನ್ ಮಾಡಿಕೊಂಡು ಈ ಮಾಸ್ಕ್ನ ಕೂಡ ಹಾಕ್ಕೊಂಡು ಸೊ ಒಂದು ಸ್ವಲ್ಪ ಹೊತ್ತು ತೆಗೆದ್ಬಿಟ್ಟು ಇವತ್ತಿನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸ್ವಲ್ಪ ಇಂಟ್ರೆಸ್ಟಿಂಗ್, ಸ್ವಲ್ಪ ಏನು ಹ್ಯಾಪಿಯಾಗಿರೋ ಅಂಥ ವಿಡಿಯೋಸ್ ನಿಮ್ಮ ಮುಂದೆ ಬರುತ್ತೆ. ಇದೇ ರೀತಿ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.